ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನಲ್ಲಿಯ ತನಕದ ವೃಷಭ ರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ವೃಷಭ ರಾಶಿಯವರಿಗೆ ಒಂದರ್ಥದಲ್ಲಿ ಸಮಾಧಾನಕರವಾದಂತಹ ಅನುಭವಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಅರ್ಥಾತ್ ವೃತ್ತಿ ಹೇಳುವಂಥದ್ದು, ಒಂದು ರೀತಿಯಲ್ಲಿ ಏನು ಬದುಕಿಗೇನು ಬೇಕು ಆ ರೀತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು, ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬದುಕಿನ ವ್ಯವಸ್ಥೆಗೇನು ಬೇಕು ಆ ರೀತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು, ದೈಹಿಕ ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದು ರೀತಿಯ ಸಮಾಧಾನದ ಫಲಗಳು ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇರ್ತದೆ. ಇನ್ನು ಹೊಸತಾದಂತಹ ಏನಾದರೂ ಯೋಚನೆಗಳಿದ್ದಲ್ಲಿ ಅದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಮುನ್ನುಗ್ಗುವಂಥದ್ದು, ಮುಂದುವರಿಯುವಂಥದ್ದು ಸೂಕ್ತ ಅಂತ. ಕಾರಣ, ಒಂದಷ್ಟು ಗ್ರಹಾನುಕೂಲತೆಯಲ್ಲಿ ಅದಕ್ಕೆ ಪೂರಕವಾದಂತಹ ಗ್ರಹದ ಅನುಕೂಲ ಹೇಳುವಂಥದ್ದು ತಮ್ಮ ಪಾಲಿಗೆ ಇಲ್ಲದೇ ಇರುವ ಕಾರಣ ಹೊಸತಾದಂತಹ ಚಿಂತನೆಗಳು ಹೇಳುವಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಸ್ಥಿತಿಯಲ್ಲಿ ಇದೆ, ಅಥವಾ ಹೊಸತಾದಂತಹ ಚಿಂತನೆಗೆ ಅಷ್ಟೊಂದು ಸೂಕ್ತವಾದಂತಹ ಗ್ರಹಾನುಕೂಲತೆಗಳು ಇದೆ ಅಂತ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಬಂದಂತೆ ಮುನ್ನಡೆಯುವಂಥದ್ದು ಅತ್ಯಂತ ಸೂಕ್ತ ಅಂತ. ಇನ್ನು ಕಲೆಯ ಕ್ಷೇತ್ರ, ಕ್ರೀಡೆಯ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರದಲ್ಲಿ ಯಾರು ಮುಂದುವರಿತಾ ಇರ್ತೀರಿ ಅಂಥವರಿಗೆ ಒಂದು ರೀತಿಯಲ್ಲಿ ತೃಪ್ತಿ ಮತ್ತು ತಮ್ಮನ್ನು ಗುರುತಿಸುವಂತಹ ಸ್ಥಿತಿ ನಿರ್ಮಾಣ ಆಗುವುದು ಇತ್ಯಾದಿಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇನ್ನು ವ್ಯಾಪಾರ, ವ್ಯವಹಾರ, ಉದ್ಯಮ, ಉದ್ಯೋಗ ಈ ಎಲ್ಲ ವಿಷಯದಲ್ಲಿಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗೆ ಇರ್ತದೆ. ಎಲ್ಲಿಯೋ ಒಂದು ರೀತಿಯಲ್ಲಿ ಭ್ರಮೆಯ ಒಂದು ಲಕ್ಷಣಗಳು, ಭ್ರಮ ಮಾನಸಿಕತೆ ಅಂತ ಹೇಳ್ಬೋದು. ಅಂತಂದರೆ ಕನಸು ಕಾಣುವಿಕೆ ಅಂತ ಚಿಂತನೆ ಮಾಡ್ಬೋದು. ಅಂಥ ವಿಷಯಗಳಿಂದ ಸ್ವಲ್ಪ ದೂರ ಇರುವುದು ಬಹಳ ಒಳ್ಳೆಯದು ಅಂತ. ಯಾರೋ ಬಂದು ಏನೋ ಒಂದು ಹೊಸತಾದಂತಹ ಆಸೆಗಳನ್ನು ಹುಟ್ಟಿಸುವಂಥದ್ದು, ಅನಿರೀಕ್ಷಿತವಾಗಿ ಏನೋ ಒಂದು ತಮ್ಮನ್ನು ಬಂದು ಸೇರಿಬಿಡ್ತದೆ ಹೇಳುವಂತಹ ಒಂದು ಭರವಸೆಗಳನ್ನು ಕೊಡುವಂಥದ್ದು, ಇಂತಹ ಭರವಸೆಗಳಿಂದ ಸ್ವಲ್ಪ ದೂರ ಇರುವುದು ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ಕಾರಣ ಇಷ್ಟೇ, ಅದು ಭರವಸೆಗಳು ಭರವಸೆಯಾಗಿಯೇ ಉಳಿತದೆ, ಆಸೆಗಳು ಆಸೆಯಾಗಿಯೇ ಉಳಿತದೆ. ಅದು ಸಾಕಾರಗೊಳ್ಳುವಂತಹದ್ದು ಕಷ್ಟಕರ. ಹಾಗಾಗಿ ಸಾಕಾರಗೊಳ್ಳದೇ ಇರುವಂತಹ ಆಸೆಗಳಿಗೆ ಮನಸ್ಸನ್ನು ಕೊಡಬೇಡಿ, ಅದಕ್ಕೆ ಬಲಿಯಾಗದೆ ಇರುವಂಥದ್ದು ಬಹಳ ಸೂಕ್ತ ಅಂತ ಹೇಳುವಂಥದ್ದು. ತಾವುಗಳು ಮಾಡಬೇಕಾದದ್ದು ಸರ್ಪನ ಉಪಾಸನೆ, ದುರ್ಗೆಯ ಉಪಾಸನೆಯನ್ನು ಮಾಡಿ, ದುರ್ಗೆಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು, ನಾಮಾವಳಿಗಳನ್ನು ಜಪ ಮಾಡಿ, ಪಾರಾಯಣ ಮಾಡಿ, ಸರ್ಪನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು, ನಾಮಾವಳಿಗಳನ್ನು ಜಪ ಮಾಡಿ, ಉಪಾಸನೆ ಮಾಡಿ, ಇದರಿಂದ ಒಂದಷ್ಟು ಶುಭ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.